ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ಲಾಗ್. ಇವತ್ತು ತಿಂಡಿಗೆ ಇಡ್ಲಿ ಹಾಗೂ ಸಿಂಪಲ್ಲಾಗಿ ಬೇಳೆ ಸಾಂಬಾರು ಮಾಡೋಣ ಅಂತ ಮೊದಲನೇದಾಗಿ ಇಡ್ಲಿ ಇಡ್ತಾಯಿದ್ದೀನಿ. ತಟ್ಟೆ ಇಡ್ಲಿ ಹಾಗೂ ಗುಂಡು ಇಡ್ಲಿ ಎರಡೂ ಮಾಡ್ಕೊತೀನಿ ನಾನು ಪ್ರತಿ ಸರಿ ಇಡ್ಲಿ ಮಾಡಬೇಕಾದ್ರೆ. ಪ್ರತಿ ಸಲ ನಾನು ಇಡ್ಲಿ ಮಾಡಬೇಕಾದ್ರೆ ತರಕಾರಿ ಸಾಗು ಮಾಡ್ತಾಯಿದ್ದೆ. ಇವತ್ತು ಸಿಂಪಲ್ಲಾಗಿ ಬೇಳೆ ಸಾಂಬಾರು ಮಾಡೋಣ ಅಂತ ಮೊದಲು ಇಡ್ಲಿಗೆ ಇಡ್ತಾಯಿದ್ದೀನಿ. ಇವತ್ತು ಎಲ್ಲೋ ಹೋಗೋದಿತ್ತು, ಹಂಗಾಗಿ ತರಕಾರಿ ಸಾಗು ಮಾಡೋದು ಲೇಟ್ ಆಗುತ್ತೆ. ಬೇಳೆ ಸಾಂಬಾರು ಆದರೆ ಬೇಗ ಮಾಡ್ಬೋದಲ್ಲ, ಹಂಗಾಗಿ ಈಗ ಇಡ್ಲಿಗಿಟ್ಟು ಒಂದು ಕುಕ್ಕರ್ಗೆ ಒಂದು ಅರ್ಧ ಬಟ್ಲಷ್ಟು ಹೆಸರುಬೇಳೆ, ಒಂದು ಬಟ್ಲಷ್ಟು ತೊಗರಿಬೇಳೆ ಮತ್ತು 2 ಈರುಳ್ಳಿನ ಈ ರೀತಿ ಉದ್ದಾಗಿ ಹೆಚ್ಚಾಕೊಂಡಿದ್ದೀನಿ. ಮತ್ತು 2 ಟೊಮೊಟೊನ ಈ ರೀತಿ ಸಣ್ಣದಾಗಿ ಹೆಚ್ಚಾಕೊಂಡು, ಸ್ವಲ್ಪ ಸಬ್ಸಿಗೆ ಸೊಪ್ಪು, ಒಂದು ಅರ್ಧ ಕಟ್ಟು ಸಬ್ಸಿಗೆ ಸೊಪ್ಪು ಹಾಕ್ಕೊಂಡು ಸಾಕು. ಸ್ವಲ್ಪ ನೀರು ಹಾಕಿ 2 ವಿಸಲ್ ಕೂಗೋಕ್ಕೆ ಅಂತ ಇಟ್ಟಿದ್ದೀನಿ ಕುಕ್ಕರ್ಗೆ. ಈಗ ಕುಕ್ಕರ್ಗೆ ಇಟ್ಟ ನಂತರ ಅಷ್ಟೊತ್ತಿಗೆ ಇಡ್ಲಿ ಕೂಡ ಚೆನ್ನಾಗಿ ಬೆಂದಿತ್ತು. ಸ್ವಲ್ಪ ನೀರು ಚುಮ್ಮಿಸ್ಕೊಂಡು ಸ್ಪೂನಲ್ಲಿ ತೆಗೆದ್ರೆ ಈಸಿಯಾಗಿ ಇಡ್ಲಿ ಬರುತ್ತೆ. ತುಂಬಾ ಸಾಫ್ಟಾಗಿತ್ತು ಇಡ್ಲಿ ಕೂಡ. ತಟ್ಟೆ ಇಡ್ಲಿ ಹಾಗೂ ಗುಂಡು ಇಡ್ಲಿ ಎರಡೂ ಕೂಡ ಸಾಫ್ಟಾಗಿತ್ತು. ಇವತ್ತು ನಮ್ಮ ರಿಲೇಷನ್ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದ್ದಿದ್ದರಿಂದ ಬೇಗ ಹೋಗೋಣ ಅಂತ ತಿಂಡಿನ ಬೇಗ ಮಾಡ್ಕೊತಾ ಇದ್ದೀನಿ. ಬೇಳೆ ಸಾಂಬಾರು ಆದರೆ ಬೇಗ ಆಗುತ್ತೆ ಅಂತ ಈ ರೀತಿ ಬೇಳೆ ಸಾಂಬಾರು ಮಾಡಿಕೊಂಡು, ಮತ್ತು ಇದು ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ, ಹಾಗೆ ಇಡ್ಲಿ ದೋಸೆಗೂ ಕೂಡ ಚೆನ್ನಾಗಿರುತ್ತೆ. ಈಗ ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಬೇಳೆ ಎಲ್ಲ ಚೆನ್ನಾಗಿ ಮೆಲ್ಗೋ ಹಂಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಒಂದು ಪಾತ್ರೆಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 1/4 ಸ್ಪೂನಷ್ಟು ಸಾಸಿವೆ ಸಿಡಿದ ನಂತರ ಒಂದು 1/4 ಸ್ಪೂನಷ್ಟು ಜೀರಿಗೆ ಹಾಕ್ಕೊಬೇಕು. ಮತ್ತು ಜೀರಿಗೆನೂ ಕೂಡ ಸಿಡಿದ ನಂತರ ಒಂದು 7ರಿಂದ 8 ಬೆಳ್ಳುಳ್ಳಿ ಹೆಸರನ್ನ ಜಜ್ಜಿ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕೋದ್ರಿಂದ ಫ್ಲೇವರು ಕೂಡ ಚೆನ್ನಾಗಿರುತ್ತೆ. ನಂತರ ಈಗ 5ರಿಂದ 6 ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಒಂದು 2 ನಿಮಿಷ ಫ್ರೈ ಮಾಡ್ಕೊಬೇಕೀಗ. ನಂತರ ಈಗ ಬೇಯಿಸ್ಕೊಂಡು ಇರ್ತೀವಲ್ಲ ಬೇಳೆ ಕೊಟ್ಟು ಹಾಕ್ಕೊಬೇಕು. ನಾನು ಪ್ರತಿ ಸಲ ಸಬ್ಸಿಗೆ ಸೊಪ್ಪು ಸೇರಿಸ್ತಿರಲಿಲ್ಲ, ಈ ಸಲ ಚೆನ್ನಾಗಿರುತ್ತೆ ಅಂತ ಸಬ್ಸಿಗೆ ಸೊಪ್ಪು ಕೂಡ ಹಾಕ್ಕೊಂಡೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ಈಗ ಒಂದು 1/4 ಸ್ಪೂನಷ್ಟು ಅರಿಶಿನ ಮತ್ತು ಅರ್ಧ ಸ್ಪೂನು ಖಾರದ ಪುಡಿ, ಅರ್ಧ ಸ್ಪೂನ್ ಧನಿಯದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಬೇಳೆ ಸಾಂಬಾರು ರೆಡಿ ಆಗೋಗುತ್ತೆ. ತಿಂಡಿ ಎಲ್ಲ ಆಯಿತು, ಎಲ್ಲರಿಗೂ ತಿಂಡಿ ಕೊಟ್ಟು ನಾನು ಕೂಡ ರೆಡಿಯಾಗಿ ತಿಂಡಿ ತಿಂತಾಯಿದ್ದೆ ಬೇಗ ಹೋಗೋಣ ಅಂತ. ಆಲ್ರೆಡಿ ಅದೇ 9:30 ಆಗಿತ್ತು. ಪೂಜೆ ಎಷ್ಟೊತ್ತಿಗೆ ಅಂತ ಟೈಮಿಂಗ್ಸ್ ಹೇಳಿರಲಿಲ್ಲ. ಸತ್ಯನಾರಾಯಣ ಪೂಜೆ ಆಗಿರೋದ್ರಿಂದ ಬೇಗ ಹೋದರೆ ಒಳ್ಳೆಯದು. ಏಕೆಂದರೆ ಹೋಮ ಪೂಜೆ ಎಲ್ಲ ಇರುತ್ತೆ, ಮತ್ತು ಸತ್ಯನಾರಾಯಣ ಸ್ವಾಮಿ ಕಥೆನೂ ಕೂಡ ಹೇಳ್ತಾರೆ. ಹಂಗಾಗಿ ಬೇಗ ಹೋಗೋಣ ಅಂತ ಬೇಗ ಬಂದ್ವಿ. ಆಲ್ರೆಡಿ 11 ಗಂಟೆ ಆಗಿತ್ತು ನಾವು ಬರೋಷ್ಟೊತ್ತಿಗೆ. ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ನಾವು ಬರೋಷ್ಟೊತ್ತಿಗೆ ಹೋಮ ಎಲ್ಲ ಆಗಿತ್ತು. ಕಥೆ ಹೇಳ್ತಾಯಿದ್ರು. ಕಥೆ ಎಲ್ಲ ಪೂರ್ತಿ ಕೇಳಿ ಪ್ರಸಾದ ಇಸ್ಕೊಂಡು ನಾವು ಬರೋಷ್ಟೊತ್ತಿಗೆ ಸಂಜೆ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಈ ವಿಡಿಯೋ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.